ಇದ್ರ ಜೊತೆಗೆ ಇನ್ನಷ್ಟು ವಿವರಗಳು ಕೂಡ ಇದೆ. ಇನ್ನು ಹನಿ ಟ್ರ್ಯಾಪ್ ಕಹಾನಿಯಲ್ಲಿ ಏನೆಲ್ಲ ಆಗಿದೆ ಅದರ ವಿವರವನ್ನ ಕೊಡ್ತೀವಿ. ಕಾಂಗ್ರೆಸ್ ಮನೆಯಲ್ಲಿ ಹನಿ ಟ್ರ್ಯಾಪ್ ಸಂಚಲನ ಇದೆ, ಅದಕ್ಕೂ ಕೂಡ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಈಗ ಸಂಪುಟವೇ ಸಂಪೂರ್ಣ ಪರ ವಿರೋಧ ಚರ್ಚೆಯನ್ನ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನ ಹಿರಿಯ ಸಚಿವರು ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಟ್ಟದಲ್ಲಿ ಅಭಿಪ್ರಾಯ ಭೇದಗಳು ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಸಚಿವರ ನಡುವೆ ಅಲ್ಲಿ ಪರ ವಿರೋಧ ಚರ್ಚೆ ಕೇಳಿಬರ್ತಾ ಇದೆ. ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಸರಿ ಅಂತ ಕೆಲ ಸಚಿವರು ಹೇಳಿದ್ರೆ, ಇನ್ನು ಮತ್ತೆ ಕೆಲ ಸಚಿವರು ಸದನದಲ್ಲಿ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅಂತ ಸಿಎಂ ಜೊತೆ ಚರ್ಚೆ ವೇಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಪರವಾಗಿ ಮಾತನಾಡಿದ್ದಾರೆ, ಕೆಲವರು ವಿರೋಧವಾಗಿ ಮಾತನಾಡಿದ್ದಾರೆ. ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಕೆಲ ಹಿರಿಯ ಸಚಿವರು ಹೇಳಿದ್ರೆ, ಇನ್ನು ಕೆಲ ಸಚಿವರು ಇದು ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಂತೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಇನ್ನು ಸರಿಯಾಗಿದೆ ಇದರ ಪರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದ ಪರವಾಗಿಯೂ ಕೂಡ ಅನೇಕರು ಮಾತನಾಡಿದ್ದಾರೆ. ಈ ತರ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಈಗ ಹನಿ ಟ್ರ್ಯಾಪ್ ಮಾಡುವಂತ ಪ್ರಕರಣಗಳು ಕಡಿಮೆ ಆಗತ್ತೆ, ಇದಕ್ಕೆ ಇತಿಶ್ರೀ ಹಾಡಬಹುದಾಗತ್ತೆ. ಈ ಕಾರಣಕ್ಕೋಸ್ಕರ ಪ್ರಸ್ತಾಪ ಮಾಡಿದ್ದು ಸರಿ ಅಂತ ಕೂಡ ಕೆಲ ಸಚಿವರು ಹೇಳಿದ್ದಾರೆ. ಒಟ್ಟಲ್ಲಿ ಈಗ ಸಂಪುಟ ಇದೇ ವಿಚಾರವಾಗಿ ಭಿನ್ನ ಅಭಿಪ್ರಾಯವನ್ನ. ಇನ್ನು ಇದೆಲ್ಲರ ನಡುವೆ ಏನಾಗಿದೆ ಇದರ ಸಂಪೂರ್ಣ ವಿವರ, ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿರೋದಂತೂ ಸತ್ಯ. ಅದರ ಜೊತೆಗೆ ಇವತ್ತು ಅನೇಕ ಹೇಳಿಕೆಗಳು ಕೂಡ ಬಂದಿವೆ. ಇದರ ಜೊತೆಗೆ ಇಂಟ್ರೆಸ್ಟಿಂಗ್ ಅಂತ ಮಾಹಿತಿ, ಅದರ ಇನ್ಸೈಡನ್ನು ಸಂಪೂರ್ಣ ವಿವರದೊಂದಿಗೆ ನಿಮಗೆ ನೀಡ್ತಾ ಇದ್ದೀವಿ. ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ಹಲೋ Hello. ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ. ಹಲೋ ಗಿಲೋ ನಡೆಯಂಗಿಲ್ಲ, ಕಮ್ಮು ಬಾ ನಡೆಯಂಗಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನ್ ಮಾಡೋದ? ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ? ಪರಿಶಿಷ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಗಿ ತೋರಿಸುವಂತ ಕೆಲಸ ಆಗ್ತದೆ. ಟ್ರ್ಯಾಪ್, ಪೊಲಿಟಿಕಲ್ ಹನಿ ಟ್ರ್ಯಾಪ್. ಮಧು ಬಲೆಯಲ್ಲಿ ಬೀಳಿಸೋಕೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣರನ್ನೇ ಟಾರ್ಗೆಟ್ ಮಾಡಿದ್ಯಾರು ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆ. ರಾಜ್ಯ ಕಾಂಗ್ರೆಸ್ ಮನೆಯೊಳಗೆ ಇದೀಗ ಇದೇ ವಿಚಾರ ಬೆಂಕಿ ಹೊತ್ತಿಕೊಂಡಿದೆ. ಇದರ ಹಿಂದೆ ಇರೋ ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರು ಅನ್ನೋದು ಬಯಲಾಗಬೇಕಿದೆ ಅಂತ ಆಗ್ರಹ ಕೇಳಿ ಬರ್ತಿದೆ. ಸ್ವತಃ ಸಚಿವ ಕೆಎನ್ ರಾಜಣ್ಣರೇ ಮೊನ್ನೆ ಸದನದಲ್ಲಿ ಸಿಡಿದೆದ್ದಿದ್ರು. ಇದರ ಮಧ್ಯೆ ಹಲೋ ಹಲೋ ಜಟಾಪಟಿ ಜೋರಾಗಿದೆ. ಹಲೋ Hello. ರಾಜಣ್ಣಗೆ ಮಧು ಬಲೆ, ಹಲೋ ಹಲೋ ಮಾತಿನ ಸಮರ. ಸಚಿವ ಕೆಎನ್ ರಾಜಣ್ಣ ಬಳಿ ಹಲೋ ಗಿಲೋ ನಡೆಯಲ್ಲ. ಡಿಸಿಎಂ ಡಿಕೆ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಉತ್ತರ. ನಿನ್ನೆಯಷ್ಟೇ ಡಿಸಿಎಂ ಡಿಕೆಶಿ ಸುಮ್ಮನಿದ್ರೆ ನಿಮ್ಮ ಹತ್ರ ಯಾರಾದ್ರೂ ಬರ್ತಾರಾ ಎಂದು ಪ್ರಶ್ನಿಸಿದ್ರು. ನೀವು ಹಲೋ ಅಂದ್ರೆ ಹಲೋ ಅಂತಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ಸಚಿವ ಎಂಬಿ ಪಾಟೀಲ್, ರಾಜಣ್ಣರ ಬಳಿ ಹಲೋ ಗಿಲೋ ಇಲ್ಲ, ಹಲೋ ಅಂದ್ಮೇಲೆ ವಾಟ್ ಈಸ್ ಯುವರ್ ವರ್ಕ್ ಅಂತಾರೆ ಅಂದಿದ್ದಾರೆ. ನಿಮ್ಮದ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಎರಡೂ ಥರ ಆಗ್ಲಿಕ್ಕೆ ಸಾಧ್ಯ ಅದು. ಅವ್ರು ನಿಮ್ಮ ಮೈಮೆ ಬಂದು ಮೈಮೆ ಬಿದ್ದಾಗ ನೀವು ಅವ್ರನ್ನ ನೀವು ಮೈಮೆ ಬೀಳಕ್ಕೆ ಹಚ್ಕೊಂಡ್ರೆ ಬೇರೆ ಆಗ್ತದೆ ಅನ್ರಿ. ಒಂದೇದು ಅದಂತಲ್ಲ, ಹಂಗಲ್ಲ, ಕೆಲವೊಬ್ರು ಬಂದು ಸುಮ್ಮನೆ ಟ್ರ್ಯಾಪ್ ಮಾಡುವಂತಿರ್ತದೆ. ಆಫೀಸ್ ಬಂದು ದುರ್ದೇಶದಿಂದ ಸುಮ್ಮನೆ ಇವತ್ತಿನ ದಿವಸ ಅಂಥದ್ದು ಇರ್ತದೆ. ರಾಜಣ್ಣ ಅವರು ಹಿರಿಯ ಸದಸ್ಯರು ಇವತ್ತಿನ ದಿವಸ, ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ, ಹಲೋ ಗಿಲೋ ನಡೆಯಂಗಿಲ್ಲ. ಸಭಾ ಗೊತ್ತಿದೆ ನಮಗೆ, ಏನು ಹಲೋ ಅಂದ್ಮೇಲೆ ವಾಟ್ ಅಂತ ಕೇಳ್ತಾರೆ, ವಾಟ್ ಇಸ್ ಯುವರ್ ವರ್ಕ್, ಹಂಗೆಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನ್ ಮಾಡೋದ? ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಅವ ಏನು ಮೊದಲೇ ಹಿಂಗೆ ಆಗ್ತೈತೆ ಅಂತ ಅವನ ಹೆದರಿಕಿತ್ತಂದ್ರೆ ಅವನು 10 ಸಲ ಹಾಯ್ ಅಂದ್ರು ಅವನ ಆ ಕಡೆ ತಿರುಗಿ ನೋಡೋಲ್ಲ. ಹನಿ ಟ್ರ್ಯಾಪ್ ಅನ್ನೋ ಬಹಳ ಕೆಟ್ಟ ಚಾಳಿಯಾಗಿದೆ. ರಾಜಣ್ಣರನ್ನ ಸಿಲುಕಿಸೋ ಪ್ರಯತ್ನ ಆಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ರು. ಡೈರೆಕ್ಟರ್, ಪ್ರೊಡ್ಯೂಸರ್ ಗೊತ್ತಾಗಬೇಕಿದೆ ಅಂತ ಆಗ್ರಹ ಮಾಡಿದ್ರು. ನೋಡಿ, ಈ ಹನಿ ಟ್ರ್ಯಾಪ್ ಅನ್ನೋದು ಬಹಳ ಕೆಟ್ಟ ಚಾಳಿ. ಇದನ್ನು ಉದ್ದೇಶಪೂರ್ವಕವಾಗಿ ಯಾರನ್ನೋ ಸಿಗಿಸ್ಬೇಕು ಅಂತ ಹೇಳಿ ಮಾಡ್ತಾರಲ್ಲ, ಇದು ಬಹಳ ಕೆಟ್ಟದ್ದು. ಇದು ಇಷ್ಟು ಮಾತ್ರ ನಾನು ಹೇಳ್ತೀನಿ. ಇದಕ್ಕೆ
ಆಸ್ಪದ ಕೊಡಬಾರ್ದು. ಆದರೆ ರಾಜಣ್ಣವರು ಕಡೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ವಹಿಸಿದ್ದಾರೆ, ಗೃಹ ಸಚಿವರಿಗೆ ವಹಿಸಿದ್ದಾರೆ. ಹೀಗಾಗಿ ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಅವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ನಮ್ಮ ಮುಂದೆ ಹೇಳಿಲ್ಲ, ಅವ್ರು ಯಾರು ಡಿಸ್ಕ್ಲೋಸ್ ಮಾಡಿಲ್ಲ, ಅವ್ರ ಮುಂದೆ ಡಿಸ್ಕ್ಲೋಸ್ ಮಾಡಿದ್ದಾರೆ. ಇದರಿಂದ ಯಾರೇ ಇರಲಿ ಅವತ್ತು ದಿವಸ ಅವ್ರ ಮೇಲೆ ಕ್ರಮ ಆಗಬೇಕು. ಯಾವುದೇ ಮಾಧ್ಯಮದವ್ರು ಇರಲಿ, ಯಾರೇ ಕ್ಯಾಮ್ರಾಮನ್ ಇರಲಿ, ಯಾರೇ ಅದಕ್ಕೆ ಪ್ರೊಡ್ಯೂಸರ್ ಇರಲಿ, ಯಾರೇ ಡೈರೆಕ್ಟರ್ ಇರಲಿ, ಎಲ್ಲ ಪ್ರೊಡ್ಯೂಸರು, ಓನರು, ಡೈರೆಕ್ಟರು, ಆ್ಯಕ್ಟರು ಎಲ್ಲರೂ ಹೋಗ್ಬೇಕು. ತನಿಖೆ ಸಿಎಂ ಪರಂಗೆ ಬಿಟ್ಟ ವಿಚಾರ ಎಂದ ರಾಜಣ್ಣ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಈಗಾಗಲೇ ಸಚಿವ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯಗೆ ಎಲ್ಲವನ್ನೂ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅಂತೂ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಆದರೆ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದು ಕುತೂಹಲ ಹುಟ್ಟಿಸಿದೆ. ಸಚಿವ ರಾಜಣ್ಣ ಮಾತನಾಡಿ ತನಿಖೆ ಹೇಗ್ ಮಾಡ್ತಾರೆ ನೋಡ್ಬೇಕಿದೆ ಅಂದಿದ್ದಾರೆ. ಹೇಳೋಷ್ಟು ಎಲ್ಲನೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೇನೆ. ಮತ್ತೆ ಅದ ಹೊರತುಪಡಿಸಿ ಮತ್ತೇನು ಹೇಳೋವಂಥದ್ದೇನಿಲ್ಲ. ಅಲ್ಲ ಸರ್, ಇದುವರೆಗೂ ಕೇಸ್ ಕೊಟ್ಟಿಲ್ಲ ಅಂತ ನೋಡಿ, ಇದು ಮೊದಲಲ್ಲ, ಕಳೆದು ಅಲ್ಲ, ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಸಿಬಿಐ ತನಿಖೆ ನಿಮ್ ಸ್ಟ್ಯಾಂಡ್ ಅಲ್ಲಿ ನೋಡಿ, ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅದು ಅವ್ರು ಬಿಟ್ಟಂತ ವಿಚಾರ. ಶಿವಕುಮಾರ್ ಅವ್ರ ಜೊತೆ ಒಂದು ಅರ್ಧ ಗಂಟೆ ದಿವಸ ಮಾತಾಡ್ತೀನಿ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕೆ. ಇನ್ನು ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಮಾತನಾಡಿ ಇದರ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲದಕ್ಕೂ ದಾಖಲೆ ಇದೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ. ಯಾರು ಏನು ಮಾಡಿದ್ದಾರೆ, ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಹೋಗಿ ಕಂಪ್ಲೇಂಟ್ ಕೊಡು ಒಂದು ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆದರೆ ಇದು ಎಂಡ್ ಆಗಬೇಕು. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ ಗರ್ಜಿಸೋ ಹುಲಿಗಳಿಗೆ ಸಿಡಿ ತೋರಿಸಿ ಬೆದರಿಸೋ ಕೆಲಸ ಆಗ್ತಿದೆ ಅಂದ್ರು. ಪರಿಶಿಷ್ಟಲ್ಲಿ ಯಾರು ಬಂದ್ರು, ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ. ದೂರ ಕೊಡಂತದೇನು ಅವ್ರು ತಗೋಬೇಕಲ್ಲ, ಏನ್ ದೂರ ಕೊಡೋದ್ರಾಗ ಅವರೇ ತಗೋಬೇಕು. ಯಾರ ಇಲ್ಲ ಅದನ್ನ ಪೊಲೀಸರ ಹತ್ರ ಪತ್ತೆ ಹಚ್ಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗ್ ಗೊತ್ತಾಗುತ್ತೆ. ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಿಕ್ಕೆ ಆಗಬೇಕು. ಹಾಗಾದ್ರೆ ಆರೋಪ ಸಾಬೀತಾದ್ರೆ ಕಾನೂನಿನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಏನು? ಈ ಹಿಂದಿನ ಪ್ರಕರಣದ ಇತಿಹಾಸವನ್ನೊಮ್ಮೆ ನೋಡೋದಾದ್ರೆ ಐಪಿಸಿ ಸೆಕ್ಷನ್ 384 ಅಡಿ ಹನಿ ಟ್ರ್ಯಾಪ್ ಅಪರಾಧ ಆಗಿದೆ. ಆಸ್ತಿ ಹಣ ಕೊಡುವಂತೆ ಬ್ಲ್ಯಾಕ್ ಮೇಲ್ ಮಾಡೋದು ಕಾನೂನಿನಲ್ಲಿ ಅಪರಾಧ ಆಗಿದೆ. ಒಂದ್ ವೇಳೆ ಹನಿ ಟ್ರ್ಯಾಪ್ ಮಾಡಿರೋದು ಸಾಬೀತಾದ್ರೆ ಆರೋಪಿಗಳಿಗೆ ಗರಿಷ್ಠ 3 ವರ್ಷದವರೆಗೂ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ, ದಂಡಾನು ಹಾಕಬಹುದಾಗಿದೆ. ಐಪಿಸಿ ಸೆಕ್ಷನ್ 385, 389 ಅಡಿ ಬೆದರಿಕೆ ಹಾಕೋದು ಅಪರಾಧ. ಇನ್ನು 2017ರಲ್ಲಿ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿತ್ತು. ಐಪಿಸಿ ಸೆಕ್ಷನ್ 384, 389 ಮತ್ತು 120 ಅಡಿಯಲ್ಲಿ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಪ್ರಕರಣ ಗಂಭೀರ ಆಗಿದ್ರಿಂದ 10 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಇನ್ನು 2016ರಲ್ಲಿ ಮಂಗಳೂರಿನಲ್ಲಿ ಹನಿ ಟ್ರ್ಯಾಪ್ನಲ್ಲಿ 8 ಮಂದಿಗೆ ಶಿಕ್ಷೆ ಪ್ರಕಟ ಆಗಿತ್ತು. ಐಪಿಸಿ ಸೆಕ್ಷನ್ ಅಡಿಯಲ್ಲಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಈ ಕೇಸ್ನಲ್ಲಿ 3 ವರ್ಷಗಳ ಕಠಿಣ ಶಿಕ್ಷೆ ದಂಡ ವಿಧಿಸಲಾಗಿತ್ತು. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಹನಿ ಟ್ರ್ಯಾಪ್ನಲ್ಲಿರೋ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಿದ್ರು. ಸದನದಲ್ಲಿ ಒಬ್ಬ ಮಂತ್ರಿ ಬಂದು ನನಗೆ ಈ ತರ ನಮ್ಮ ಪಾರ್ಟಿಯವರೇ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಪಿಡಬ್ಲ್ಯೂಡಿ ಮಂತ್ರಿ ಹೇಳಿದ್ದಾರೆ. ಸದನಕ್ಕೆ ಹೇಳಿರೋದವರು, ಸ್ಪೀಕರ್ಗೆಲ್ಲ ಹೇಳಿರೋದು. ಸದನದ ಆಸ್ತಿ ಅದು. ಒಂದ್ಸರಿ ಮಾತಾಡಿದ್ಮೇಲೆ ಸದನದ ಆಸ್ತಿ. ನಾವು ಅದನ್ನ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದೀರ ಅಷ್ಟೇ. ಅದೇನೇ ಹೇಳಿ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿರೋದು ಯಾರು, ಇದರ ಹಿಂದಿರೋದು ಯಾರು ಅಂತ ತನಿಖೆಯಿಂದಲೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, TV9.